ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ಏನು ಅಂತ ಆಲ್ರೆಡಿ ನಿಮಗೆ ಥಂಬ್ನೈಲಲ್ಲಿ ಗೊತ್ತಾಗಿರುತ್ತೆ. ನಾನು ಈ ವ್ಲಾಗ್ನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ದರೆ ಇನ್ನೇ ಯಾಕೆ ತಡ, ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಗಾಯ್ಸ್. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮದುವೆಗೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಹೊರಟೆವು. ಅಲ್ಲಿ ಬಸ್ ಮುಖಾಂತರ ಯಳಂದೂರು ತಲುಪಿದೆವು. ಅಲ್ಲಿ ಒಂದು ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ಶಾಪ್ಗೆ ಹೋದ್ವಿ. ಶಾಪ್ನಲ್ಲಿ ತುಂಬಾ ವೆರೈಟೀಸ್ ಗಿಫ್ಟ್ಗಳು ಇದ್ವು. ನಾವು ಹೋಗಿದ್ದ ಮೊದಲನೇ ಶಾಪಲ್ಲಿ ನಮಗೆ ಯಾಕೋ ಗಿಫ್ಟ್ಗಳು ಅಷ್ಟು ಇಷ್ಟ ಆಗಿರಲಿಲ್ಲ. ಎರಡನೇ ಶಾಪ್ನಲ್ಲಿ ತುಂಬಾ ಕಲೆಕ್ಷನ್ ಇತ್ತು. ಆದ್ದರಿಂದ ನಾವು ಕೂಡ ಒಂದು 5 ಮಿನಿಟ್ಸ್ ಎಲ್ಲ ಗಿಫ್ಟ್ ನೋಡಿ ಕೊನೆಗೆ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ವಿ. ಇದೇ ನೋಡಿ ರಾಧಾಕೃಷ್ಣ ಗಿಫ್ಟ್. ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲೂ ಈ ಗಿಫ್ಟ್ ಕಂಪಲ್ಸರಿ ಇರುತ್ತೆ. ಅದೇ ಶಾಪ್ನಲ್ಲಿ ಆ ಗಿಫ್ಟ್ನ ಪ್ಯಾಕ್ ಮಾಡಿಸಿದ್ವಿ, ನೇಮ್ ಬರೆದು ಆಮೇಲೆ ತಗೊಂಡು ಮದುವೆಗೆ ಹೋದ್ವಿ. ನೋಡಿ ಗೈಸ್, ಕೊನೆಗೆ ಈ ರೀತಿ ಪ್ಯಾಕ್ ಮಾಡಿದ್ದಾರೆ ಆ ಗಿಫ್ಟ್ನ. ಮತ್ತೆ ಬಸ್ ಹತ್ಕೊಂಡು ಚೌಟ್ರಿ ತಲುಪಿದೆವು. ನೋಡಿ ಗಾಯ್ಸ್, ಎಷ್ಟು ಜನ ಬಂದಿದ್ದಾರೆ ಈ ಮದುವೆಗೆ. ತುಂಬಾ ರಶ್ ಇತ್ತು, ತುಂಬಾ ಸೆಕೆ ಕೂಡ ಆಗ್ತಾ ಇತ್ತು. ನೋಡಿ, ಮದುವೆ ಹುಡುಗಿನ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕೊನೆಗೂ ಗಟ್ಟಿಮೇಳ ಮೊಳಗಿ ಆ ಮದುವೆ ಆಯಿತು. ನಾವು ರಿಸೆಪ್ಷನ್ವರೆಗೂ ವೆಯ್ಟ್ ಮಾಡದೆ ಊಟ ಮಾಡಿ ಗಿಫ್ಟ್ ಕೊಟ್ಟು ಬಂದು ಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಕುರುಬನಕಟ್ಟೆ ಕ್ಷೇತ್ರಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲರೂ ಬಸ್ಸಲ್ಲಿ ಟೆಂಪಲ್ಗೆ ಹೊರಟೆವು. ಕೊನೆಗೂ ಕುರುಬನಕಟ್ಟೆ ಕ್ಷೇತ್ರಕ್ಕೆ ತಲುಪಿದೆವು. ನೋಡಿ ಗಾಯ್ಸ್, ಎಲ್ಲರೂ ಹೇಗೆ ಹೋಗ್ತಾ ಇದ್ದೀವಿ ಅಂತ. ಮೊದಲಿಗೆ ಎಲ್ಲರೂ ಟೆಂಪಲ್ಗೆ ಹೊರಡುವ ಮುನ್ನ ಕಾಲು ತೊಳೆಯುವುದಕ್ಕೆ ಸ್ವಲ್ಪ ದೂರ ನಡೆದುಕೊಂಡು ಹೊರಟೆವು. ಮಾರ್ಗ ಮಧ್ಯದಲ್ಲಿ ತಡೆ ಹೊಡೆಸುವುದಕ್ಕೆ ಮತ್ತು ಪೂಜೆ ಮಾಡಿಸುವುದಕ್ಕೆ ಪೂಜೆ ಸಾಮಾನು ಮತ್ತು ತಡೆ ಸಾಮಾನು ಎಲ್ಲವನ್ನು ತೆಗೆದುಕೊಂಡೆವು. ಇಲ್ಲಿ ಎಂಟ್ರೆನ್ಸಲ್ಲಿ ಎಲ್ಲ ಪೂಜೆ ಸಾಮಾನು ದೊರೆಯುತ್ತದೆ. ಪ್ರತಿ ದಿವಸ ಕೂಡ ಜಾತ್ರೆ ಇರುತ್ತೆ ಮತ್ತು ಪ್ರತಿ ದಿವಸ ಪೂಜೆ ನಡೆಯುತ್ತದೆ. ನೀಲಗಾರ ಮಂಟಸ್ವಾಮಿಯವರ ಕ್ಷೇತ್ರವಾಗಿದ್ದು ಇಲ್ಲಿ ಬಂದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ಭಕ್ತಾದಿಗಳ ನಂಬಿಕೆಯಾಗಿರುತ್ತದೆ. ಯಾವುದೇ ದುಷ್ಟಶಕ್ತಿಯು ಈ ಕ್ಷೇತ್ರದ ಪಾದ ಸ್ಪರ್ಶದಿಂದ ದೂರವಾಗುತ್ತದೆ. ಸೋಮವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ. ನಾವು ಸೋಮವಾರ ಹೋಗಿದ್ದ ಕಾರಣದಿಂದ ಜನರು ತುಂಬಾ ರಶ್ ಇದ್ದರು. ಆದರೂ ಕೂಡ ಕ್ಯೂ ಅಲ್ಲಿ ನಿಂತುಕೊಂಡು ದೇವರ ದರ್ಶನ ಪಡೆದುಕೊಂಡೆವು. ನಾವು ಕಾಯಿ ಹೊಡೆಸುವುದಕ್ಕೆ ಕ್ಯೂನಲ್ಲಿ ನಿಂತ್ವಿ. ಅಲ್ಲಿ ಕೂಡ ತುಂಬಾ ರಶ್ ಇದ್ದರು. ಆದರೂ ಕೂಡ ಹೇಗೋ ಮುಂದೆ ಹೋಗಿ ಕಾಯಿ ಹೊಡೆಸಿದ್ವಿ. ನೋಡಿ ಗಾಯ್ಸ್, ಕಾಯಿ ಯಾವ ರೀತಿ ಹೊಡಿತಾ ಇದ್ದಾರೆ. ಹಾಗೆಯೇ ಇಲ್ಲಿ ತೀರ್ಥ ಕೂಡ ತೆಗೆದುಕೊಂಡ್ವಿ. ಈ ಮುಖಾಂತರ ಬಂದರೆ ಮಾತ್ರ ಒಳಗಡೆ ದೇವರ ದರ್ಶನಕ್ಕೆ ದಾರಿ ಇರೋದು. ನೋಡಿ ಗಾಯ್ಸ್, ಇದು ಡಮರುಗ. ಈ ಡಮರುಗವನ್ನು ಮುಟ್ಟಿ ನಮಸ್ಕರಿಸುತ್ತಾರೆ. ಈ ರೀತಿ 2 ಡಮರುಗಗಳು ಇದೆ. ಸುತ್ತಲೂ ಬಳೆ ಹಾಕಿದ್ದಾರೆ. ತಮ್ಮ ಕೈಯಲ್ಲಿರೋ ಹಳೆ ಬಳೆ ಹಾಕಿದಾಗ ಕಷ್ಟ ದೂರವಾಗುತ್ತದೆ ಎನ್ನುವುದು ಇಲ್ಲಿ ಬರುವ ಭಕ್ತಾದಿಗಳ ನಂಬಿಕೆಯಾಗಿರುತ್ತದೆ. ನೋಡಿ ಎಷ್ಟು ಜನ ರಶ್ ಇದ್ದಾರೆ. ಇವತ್ತು ಸೋಮವಾರದ ವಾರದ ದಿನ ಆಗಿರುವುದರಿಂದ ಹೆವಿ ರಶ್. ಇನ್ನು ನಾವು 3 ಲೈನ್ ಕ್ರಾಸ್ ಮಾಡಿಕೊಂಡು ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಹೋಗಿ ದರ್ಶನ ಪಡೆದುಕೊಂಡು ಗರ್ಭಗುಡಿಯಲ್ಲಿರುವ ದೇವರನ್ನು ನಮಸ್ಕರಿಸಿ ನಮ್ಮ ಕೋರಿಕೆ ಕೇಳಿಕೊಂಡೆವು. ಶ್ರೀ ಸಿದ್ದಪ್ಪಾಜಿಯವರು ನಮ್ಮ ಮನೆ ದೇವರು. ಇಲ್ಲಿ 1 ರೂಪಾಯಿ ಕಾಯಿನನ್ನು ಹಾಕಿ ಭಕ್ತಿಯಿಂದ ಬೇಡಿಕೊಂಡರೆ ಅದು ನೆರವೇರುತ್ತದೆ ಎಂದರೆ ಕಾಯಿನ್ ಅಂಟಿಕೊಳ್ಳುತ್ತದೆ. ನಂತರ ದೇವಸ್ಥಾನದ ಹಿಂಭಾಗದಲ್ಲಿ ನಮಸ್ಕರಿಸಿ ತಡ ಹೊಡೆಸಿಕೊಂಡು ಈ ಕ್ಷೇತ್ರದ ಸ್ವಾಮೀಜಿಯವರ ಗದ್ದಿಗೆಗೆ ಹೊರಟೆವು. ಅಲ್ಲಿ ಅವರು ಕೂರುವ ಕುರ್ಚಿ ಮತ್ತು ಶ್ರೀ ನೀಲಗಾರ ಮಂಟೇಸ್ವಾಮಿಯವರ ಕಂದಾಯಗಳು ಇದ್ದವು. ಕೊನೆಗೆ ತೊಟ್ಟಿ ಮನೆ ಅಂದರೆ ಶ್ರೀ ನೀಲಗಾರ ಮಂಟೇಸ್ವಾಮಿಯವರು ಮೊದಲಿಗೆ ಈ ಮನೆಯಲ್ಲಿ ನೆಲೆಸಿದ್ದರು ಎಂಬ ನಂಬಿಕೆ ಇದೆ. ನೋಡಿದ್ರಲ್ಲ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.